ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳು ಬನ್ನಿ, ನಾವು ಬಸವನಗುಡಿಯಿಂದ ವಿಜಯನಗರಕ್ಕೆ ಬಂದಿದ್ವಿ. ಏನಕ್ಕೆ? Now let's go. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಎಂದ್ರ ಬಗ್ಗೆ ಅಂತ ನಿಮ್ಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ನ್ಯೂ ಇಯರ್ ಫಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ಫಸ್ಟ್ ಮೈ ವ್ಲಾಗ್ ಆಫ್ 2025. ಸೊ ಇವಾಗ ನಾವು ಹೋಗ್ತಾ ಇರೋದು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ದಿಸ್ ಇಸ್ ಮೈ ಫ್ರೆಂಡ್ ವರ್ಷ. We are wearing ಕುಂಕುಮ and we are going to Bandy. ಅಂದರೆ ಸಾರಿ ಗೈಸ್, ಇದು ಇಂಟ್ರೋ ಆಮೇಲಿಂದ ತೆಗ್ದಿರೋದು. ಬಿಕಾಸ್ ಮೊದಲಿಂದ ಇಂಟ್ರೋದಲ್ಲಿ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಸೊ ದಿಸ್ ಇಸ್ ದ ಇಂಟ್ರೋ ಆಫ್ಟರ್ ದ ಟೆಂಪಲ್. ಸೊ ಡೋಂಟ್ ಮೈಂಡ್. ಇಲ್ಲ, ನಾವು ಇವಾಗ ಚಪ್ಪಲಿ ಬಿಡ್ತಾ ಇದೀವಿ ಬಿಕಾಸ್ ಅಲ್ಲೆಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಬಿಡ್ತಾ ಇದೀವಿ. ಏಯ್ ನಡಿಯೇ, ತುಂಬಾ ಜನ ಇದ್ದಾರೆ ಗೈಸ್. ಹೇಳ್ದೆ ನಾನು ಇವಳಿಗೆ ಬೇಗ ಬಾ ಅಂತ ಹೇಳ್ಬಿಟ್ಟು. ತುಂಬಾ ಜಾಸ್ತಿ ಸೌಂಡ್ ಇದೆ, ಕೇಳಿಸ್ತಿಲ್ಲ ಅಂದ್ರೆ I can't do anything. Wait till I take speaker. I was not speaker, mic. This time antu guys, ಈ ಫುಲ್ ರೂಮೇ ತುಂಬ ಹೋಗ್ಬಿಟ್ಟಿತ್ತಲ್ಲಿ. ಇವಳು ಬಂದಿದ್ದಕ್ಕೆ ಇದಕ್ಕೆ ಗೈಸ್ ನಾನು. ಸೊ ಇವಾಗ ನಾವು ಸ್ವೀಟ್ ಕಾರ್ನ್ ತಿನ್ನಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಸ್ವೀಟ್ ಕಾರ್ನ್ ತಿನ್ನಕ್ಕೆ ಬಂದ್ವಿ. ಆಂಟಿ ಸ್ವೀಟ್ ಕಾರ್ನ ಒಂದು ಕೊಡಿ. ಟೇಕ್ನಾ ಗೈಸ್, ಹೊಸ ವರ್ಷಕ್ಕೆ ಅಕ್ಕ ಮಾವಿನಕಾಯಿ ತಿಂತಿದ್ದಾಳೆ. ಸಮಥಿಂಗ್ ಹ್ಯಾಪನಿಂಗ್. ಯಾ ಗೈಸ್, ದರ್ಶನ ಮುಗೀತು. ಇವಾಗ ಏನಾದರೂ ಲೈಕ್ ನಾಷ್ಟ ಮಾಡಕ್ಕೆ ಹೋಗ್ತದೆ ಬಿಕಾಸ್ ಶಿ ಡಿಡ್ಂಟ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ಸೊ ಅಂದರೆ ಪ್ರಸಾದ ತಿಂದೆ, ನಾನು ಅಷ್ಟೇ ಪ್ರಸಾದ ಮಾತ್ರ ತಿಂದಿದ್ದು. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ನಾವು ಬಸವನಗುಡಿಯಿಂದ ವಿಜಯನಗರಕ್ಕೆ ಬಂದಿದ್ವಿ. ಏನಕ್ಕೆ? ಇದು ಪೆಂಗ್ವಿನ್ ಶಾಪ್ ಇದೆಯಲ್ಲ, ಇದು ಲೈಕ್ ಇದು ತುಂಬ ವೈರಲ್ ಆಗಿದೆ ಐಸ್ ಕ್ರೀಮ್ ಶಾಪು ಇನ್ಸ್ಟಾಗ್ರಾಮಲ್ಲೆಲ್ಲ. ಅದನ್ನು ತಿನ್ನಕ್ಕಂತ ಬಂದಿದ್ದೀವಿ. ದಿಸ್ ಗರ್ಲ್ ಶಿ ಕಾಟ್ ಮೀ ಹಿಯರ್. ಇದು ನೋಡಿದ್ರೆ ಇವಾಗ ಕ್ಲೋಸ್ ಆಗೋಗಿದೆ. ಏನು ಮಾಡಿದೆ ಇವಾಗ ಎಲ್ಲಿಗೆ ಹೋಗೋಣ ಹೇಳು? ಫಸ್ಟ್ ಏಡ್ ಮಾಡೋದು. ऐसे में बड़ा सख्त लौंडा हूं. ಓಕೆ, ಲೆಟ್ಸ್ ಗೋ ಟು ಬೀನಾ ಕಾಫಿ ಬೀನ್. ಯಾಕೋ ಹೊಸ ವರ್ಷದಲ್ಲೇ ನಮಗೆ 108ನೇ ವಿಘ್ನ ಎಲ್ಲ ಬರ್ತಿದೆ. ಬಟ್ ಲೆಟ್ಸ್ ಗೋ ಗೈಸ್. ಹೇಳಿ ಇನ್ನೊಂದು ಕೆಫೆನೋ ಕ್ಲೋಸ್ ಆಗಿದೆ. ಸೊ ಇದು ನಾವು ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಲೈಕ್ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ, ಪ್ಲೇಸ್ಗೆ ಹೋಗೋಣ ಅಂತ. ಸೊ ಆ ಪ್ಲೇಸ್ನ ನಾನು ಇವಾಗ ನೋಡ್ತಾ ಇದ್ದೀವಿ, ಹೋಗ್ಬೋದಾ ಏನು ಕತೆ ಅಂತ. ಎಲ್ಲಾದ್ರೂ ಹತ್ತಿರ ಇರೋದು ಯಾವುದಾದ್ರೂ ನಾವು ಸೇವ್ ಮಾಡಿದ್ದೀವಿ ಅಂತ ನೋಡೋಣ ಅಂತ. ದ ಪ್ರಾಬ್ಲಮ್ ಇಸ್ ನಾವು ಹಾಕಿರ್ತೀವಲ್ಲ, ಅದು ಯಾವ್ದು ಇವಾಗ ಕಾಣಿಸೋದೇ ಇಲ್ಲ, ಬೇರೆ ಎಲ್ಲೆಲ್ಲೋ ಕಾಣಿಸುತ್ತೆ. ನಾವು ಜಯನಗರಲ್ಲಿ ಇದ್ದಾಗ ಬಸವನಗುಡಿ ಪ್ಲೇಸಸ್ ಕಾಣಿಸುತ್ತೆ, ನಾವು ಬಸವನಗುಡಿ ಇದ್ದಾಗ ಜಯನಗರ ಪ್ಲೇಸಸ್ ಕಾಣಿಸುತ್ತೆ. ಇವಾಗ ಅದೇ ಆಗ್ತದೆ. ಬಟ್ ವಿಲ್ ಡಿಸೈಡ್ ಅಂಡ್ ಲೆಟ್ ಯು ನೋ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಸರಿನಾ? ಇವಳಿಗೆ ಲೊಕೇಶನ್ ನೋಡಕ್ ಬರಲ್ಲ, ಅದಕ್ಕೆ ಕರೆಕ್ಟಾಗಿ ತೋರ್ಸಕ್ ಬರ್ತಾ ಇಲ್ಲ. ಇವರಿಬ್ಬರನ್ನ ಕಟ್ಕೊಂಡು ನಾನು ಇವತ್ತು ಮನೆಗೆ ಸೇರೋದು ಇಲ್ಲ. ಸೊ ಅದಕ್ಕಿಂತ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರ್ಯಾಂಡಮ್ ಒಂದು ಶಾಪಲ್ಲಿ ಸ್ಟಾಪ್ ಮಾಡಿದ್ದೀವಿ. ಫಸ್ಟ್ ತಿನ್ನೋಣ, ಅದಾದ್ಮೇಲೆ ಹೋಗೋಣ. ಗೋಲ್ಡನ್ ಚಾಕ್ಲೇಟ್, ಒಂದು DBC ಮತ್ತೆ ಒಂದು ಗೋಲ್ಡನ್ ಚಾಕ್ಲೇಟ್. ತುಂಬ ಚಾಕ್ಲೇಟ್ ಆಗಿಲ್ಲ. ನಿನ್ನಿಷ್ಟ. DBC ಗೈಸ್, ಇದು DBC. ಹೊಟ್ಟೆ ಹಸಿತಿತ್ತ. ಗೋಲ್ಡನ್
ಇಲ್ಲಿಂದ ತಿಂದಿತ್ತಾಯ್ತು. ಇವಾಗ ಮನೆಗೆ ಹೋಗೋ ಸಮಯ. ಫೈನಲಿ ನಾವು ಮನೆಗೆ ರೀಚ್ ಆಗ್ತೀವೇನೋ ಅಂತ ಅಂತಿದ್ದೀವಿ. ಒಂದು 12 ಗಂಟೆಯಿಂದ ರೌಂಡ್ ಹೊಡಿತಾ ಇದ್ದೀವಿ. ವಿ ಡೋಂಟ್ ನೋ ಪ್ರಾಪರ್ ಪ್ಲೇಸ್, ಎಲ್ಲಿದ್ದೀವಿ ಏನಿದ್ದೀವಿ. ನಾನೊಂದು ಗಿಂಕುಮ ಅಳಿಸ್ಕೊಂಡು ಹುಚ್ಚಾಗ್ಬಿಟ್ಟಿದ್ದೀನಿ. ಬಿಕಾಸ್ ನಮಗೆ ಗೊತ್ತಾಗ್ತಾಯಿಲ್ಲ, ವಿಜಯನಗರಿಂದ ಬನಶಂಕರಿಗೆ ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಹೆಂಗೆ ಅಂದರೆ ಗೊತ್ತಾಗ್ತಾ ಇಲ್ಲ ಅಂತಲ್ಲ, ಗೂಗಲ್ ಮ್ಯಾಪ್ಸ್ ಇಸ್ ನಾಟ್ ಶೋಯಿಂಗ್ ಅಸ್ ಪ್ರಾಪರ್ಲಿ. ಸೊ ದಟ್ಸ್ ದ ರೀಸನ್ ವಿ ಆರ್ ವೆರಿ ಕನ್ಫ್ಯೂಸ್ಡ್. ಗೊತ್ತಿಲ್ಲ, ಇವಾಗ ಅಟ್ಲೀಸ್ಟ್ ತಲುಪ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಫೈನಲಿ ರೀಚ್ ಆದ್ವಿ. ಇವಳ ಇವಾಗ ಮನೆಗೆ ಬಿಸಾಕಿ ನಾನು ಹೋಗ್ತಾ ಇದ್ದೀನಿ. ಐ ವಿಲ್ ಗೋ ಹೋಮ್ ಆ್ಯಂಡ್ ಐ ವಿಲ್ ಮೀಟ್ ಟು ಪೀಪಲ್ ದೇರ್. ಬಾಯ್ ಗೈಸ್. ಗೈಸ್ ಐ ಆಮ್ ವ್ಲಾಗಿಂಗ್ ಆಫ್ಟರ್ ಅ ವೈಲ್. ಸೊ ಮನೆಗೆ ಬಂದಾದ್ಮೇಲೆ ಐ ಜಸ್ಟ್ ಊಟ ಮಾಡಿ ಸ್ವಲ್ಪ ನ್ಯಾಪ್ ತೊಗೊಂಡು ಇವಾಗ ಎದ್ದಿದ್ದೀನಿ. ಸೊ ವಿ ಹ್ಯಾವ್ ಸಮ್ ವರ್ಕ್ ಟು ಡೂ. ಸ್ವಲ್ಪ ಕೆಲಸ ಇದೆ, ಒಂದು ಸ್ವಲ್ಪ ಮನೆ ಕೆಲಸ ಇದೆ ಮಾಡೋಕ್ಕೆ. ಅದಾದಮೇಲೆ ನಾನು ಓಟ್ಸ್ನ ನಾನು ಹಂಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಲೈಕ್ ನೀರಲ್ಲಿ ಹಾಕ್ಕೊಂಡು ಅವ್ರು ಮಿಲ್ಕಲ್ಲಿ ಹಾಕ್ಕೊಂಡು ತಿನ್ನೋಕೆ ನಂಗೆ ಒಂಚೂರು ಇಷ್ಟ ಆಗಲ್ಲ, ಒಂಥರ ವಕ್ರಕ್ಕೆ ಬರೋಂಗಾಗುತ್ತೆ. ಸೊ ನನ್ನದೇ ಅಂತ ಒಂದು ರೆಸಿಪಿ ಮಾಡಿದ್ದೀನಿ ನಾನು. ಅಂದರೆ ಅದನ್ನು ಇಟ್ಸ್ ನಾಟ್ ಫಾರ್ ಲೈಕ್ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಳ್ಬೋದು. ಸೊ ಫಾರ್ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಅದನ್ನು ಮಾಡಿ ಪ್ಯಾಕ್ ಮಾಡೋಣ ಅಂತ ಇದೆ. ದಟ್ ಒನ್ ವರ್ಕ್ ಐ ಹ್ಯಾವ್. ಅದಾದಮೇಲೆ ವಿಷನ್ ಬೋರ್ಡ್ ಮಾಡಬೇಕಿತ್ತು. ವಿಷನ್ ಬೋರ್ಡ್ ಇವಾಗ ಟೈಮ್ ಇದೆ ಅಲ್ವಾ ಗೊತ್ತಿಲ್ಲ ಮಾಡೋಕ್ಕೆ. ಬಟ್ ಹೋಗಿ ಎಲ್ಲ ಐಟಮ್ಸ್ ಪ್ರಿಂಟೌಟ್ಸ್ ಕಾರ್ಡ್ಬೋರ್ಡ್ ಎಲ್ಲ ತೊಗೊಂಡು ಬಂದು ಇಟ್ಟಿರ್ತೀನಿ. ಅದಾದಮೇಲೆ ಜಿಮ್ ಹೋಗಿ ಮುಗಿಸ್ಕೊಂಡು ಬಂದಾದ್ಮೇಲೆ ನೀವು ಇಬ್ಬರು ಸೇರ್ಕೊಂಡು ವಿಷನ್ ಬೋರ್ಡ್ ಮಾಡೋಣ. ಲೆಟ್ಸ್ ಗೋ. ಹೇಗೈಸ್, ಸೊ ಅದೇ ನಾನು ಹೇಳ್ತಿದ್ನಲ್ಲ, ದ್ಯಾಟ್ ಪ್ರೋಟೀನ್ ಬಾರ್ ವಿತ್ ಓಟ್ಸ್ ಮಾಡ್ತೀನಿ ಅಂತ. ಅದಕ್ಕೆ ಸ್ವಲ್ಪ ಕೆಲವು ಐಟಮ್ಸ್ ಬೇಕು. ಸೊ ಅದನ್ನು ತಗೊಂಡು ಬರೋಣ. ಲೆಟ್ಸ್ ಗೋ. ಒಂದು ಅಮೂಲ್ ಬಟರ್. ಕಮಿಂಗ್ ಟು ದ ಇಂಗ್ರೀಡಿಯೆಂಟ್ಸ್ ಗೈಸ್. ಸೊ ನಾನು ಇವತ್ತು ಮಾಡ್ತಾ ಇರೋದು ಓಟ್ಸ್ ಪ್ರೋಟೀನ್ ಬಾರ್. ಸೊ ಅದಕ್ಕೆ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ಓಟ್ಸ್. ಇದು ಯಾವ ಓಟ್ಸ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾರ್ಮಲ್ ಯಾವುದೋ ಒಂದು ನಾರ್ಮಲ್ ಓಟ್ಸ್ ತೊಗೊಳ್ಳಿ. ಅದಾದಮೇಲೆ ಸಮ್ ಆಫ್ ದ ಡ್ರೈ ಫ್ರೂಟ್ಸ್, ಅದಾದಮೇಲೆ ಬಟರ್, ಅದಾದಮೇಲೆ ಕೋಕೋ ಪೌಡರ್, ಅದಾದಮೇಲೆ ಜಾಗ್ರಿ. ನೀವು ನಾರ್ಮಲ್ ಆದರೂ ಯೂಸ್ ಮಾಡ್ಬೋದು. ದಿಸ್ ಇಸ್ ಬ್ರೌನ್ ಶುಗರ್, ಅದನ್ನಾದರೂ ಯೂಸ್ ಮಾಡ್ಬೋದು. ಬಟ್ ನಂಗೆ ಇದ್ರ ಟೇಸ್ಟ್ ಜಾಸ್ತಿ ಇಷ್ಟ ಇಲ್ಲ ಸಂಖ್ಯೆಯದು. ಬಟ್ we don't have any other options, so let's go. So ಮೊದಲಿಗೆ you have to take this ಬಾಣಲಿಲಿ ಒಂದು ಸ್ವಲ್ಪ ಓಟ್ಸ್ನ ಹಾಕೊಂಡು ಅದನ್ನು ಕೈಂಡ್ ಆಫ್ ಲೈಕ್ ಏನು ಹೇಳ್ತೀರಾ, ಸ್ವಲ್ಪ ಫ್ರೈ ಮಾಡಿ ಅಷ್ಟೇ. ಸೊ ನೋಡಿ, ಹಾಗೆ ಫ್ರೈ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಪುಟ್ ಆಲ್ ದೀಸ್ ಥಿಂಗ್ಸ್ ಟು ಅ ಪ್ಲೇಟ್. ಓಟ್ಸ್ನ ಫ್ರೈ ಮಾಡ್ಕೊಂಡಿರೋದಾಯಿತು. ಸೊ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಏನಂತೀರ ನೀವು, ಸ್ವಲ್ಪ ಇವಾಗ ಈ ಒಂದು ಡ್ರೈ ಫ್ರೂಟ್ಸ್ ಇದೆಯಲ್ಲ, ಈ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಜ್ಜಬೇಕು. ಸೊ ಯು ಟೇಕ್ ದಿಸ್ ಕುಟಾಣಿ ಆ್ಯಂಡ್ ಸ್ವಲ್ಪ ಜಜ್ಜಬೇಕು. ಸ್ವಲ್ಪ ಹಾಕಿ ಜಜ್ಕೊಳ್ಳಿ. ನಾನು ಕುಕಿಂಗ್ ಮಾಡೋದಕ್ಕಿಂತ ಜಾಸ್ತಿ ತಿಂತಾನೆ ಇರ್ತೀನಿ ಈಗ. ಆ್ಯಕ್ಚುಲಿ ನನಗೂ ಕುಕಿಂಗು ಅಜಗಜ್ಜಾಂತರ. ಬಟ್ ಫ್ರಮ್ 2025 ವಿಲ್ ಟ್ರೈ वायरल प्रोडक्ट्स. बार बोल रहे हैं, पढ़ने निकले वाले छात्रों को राजनीति से दूर रहना चाहिए. ಆ್ಯಕ್ಚುಲಿ ನಾನು ಜಾಸ್ತಿ ಕುಕಿಂಗ್ ಮಾಡಲ್ಲ, ಕುಕಿಂಗ್ದು ಸೀನು ನನಗೆ ಗೊತ್ತಿಲ್ಲ. ಬಟ್ 2025 ವಿ ಹ್ಯಾವ್ ಡಿಸೈಡೆಡ್ ಟು ಡೂ ಅ ಲಾಟ್ ಆಫ್ ಕುಕಿಂಗ್ ವಿಡಿಯೋಸ್. ಸೊ ಈ ಡಿಸಿಷನಿಂದ ಯಾರು ಖುಷಿಯಾಗಿರ್ತಾರೋ ಗೊತ್ತಿಲ್ಲ, ಬಟ್ ಮೈ ಪೇರೆಂಟ್ಸ್ ವುಡ್ ಬಿ ವೆರಿ 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 ಹ್ಯಾಪಿ. ದಿಸ್ ಇಸ್ ಕಾಲ್ಡ್ ಕ್ವಿಕ್ ಕುಕ್ ವಿತ್ ಮೀನಾ. So it's quick cook with Meena. And this is done. ನೋಡಿ, ಹಿಂಗೆ ಜಜ್ಕೊಂಡಿದ್ದೀನಿ. Yeah, this is done. So now let's go with the actual cooking process. ಟಂಬರ್ನ ಹಿಟ್ಬಿಟ್ಟು ಸ್ವಲ್ಪ ಕಾಯಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಬಟರ್ ಹಾಕಿ ಅಷ್ಟೇ. ಹೂ ಲೈಕ್ಸ್ ಬಟರ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೂ ಆಲ್ ಲೈಕ್ಸ್ ಬಟರ್ ಅಂತ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಬಟರ್, ಬಟ್ ಯಾ, ಫುಲ್ ಹಾಕಲ್ಲ ನಾನು. ಅಫ್ಕೋರ್ಸ್ ಐ ಆಮ್ ಫ್ರಮ್ ಸೌತ್ ಇಂಡಿಯನ್ ಫ್ಯಾಮಿಲಿ, ಫುಲ್ ಅಂತ ಹಾಕಲ್ಲ. ಸ್ವಲ್ಪ ಕಂಜೂಸ್ತನ ಮಾಡಲೇಬೇಕು ಹೋಗುತ್ತೆ. ಬಟ್ ಲೆಟ್ಸ್ ಗೋ. ಇಷ್ಟು ಬಟರ್ ಹೌ ಸ್ಯಾಟಿಸ್ಫೈಯಿಂಗ್ ಇದನ್ನು, ಎಷ್ಟು ಸ್ಯಾಟಿಸ್ಫೈ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಇರಿ.
ಎಲ್ಲ ಜಜ್ಜಿದಿರಲ್ಲ ಅದನ್ನ ಹಾಕೊಳ್ಳಿ. ಓಕೆ, ಬಟರ್ಗೆ ಮಿಕ್ಸ್ ಮಾಡ್ತಿರುವೆ ನಾನು ಸ್ವಲ್ಪ ತುಪ್ಪ, ಘೀ. ಐ ಡೋಂಟ್ ನೋ, ಫಸ್ಟ್ ಟೈಮ್ ಇದು ಮಾಡಬಾರ್ದು, ಇದು ವರ್ಸ್ಟ್ ಕಾಂಬಿನೇಷನ್ ಅಂತ ನೀವು ಯಾರಾದರೂ ನಾನು ಹೇಳಂಗಿದ್ರೆ ಪ್ಲೀಸ್ ಕಡಿಮೆ. ಇದು ಆ್ಯಕ್ಚುಲಿ ನಾನು ಮುಂಚೆ ತುಂಬ ಸರಿ ಮಾಡಿದ್ದೀನಿ, ಬಟ್ ನಾನು ಯಾವತ್ತೂ ತುಪ್ಪ ಹಾಕಿಲ್ಲ. ಬಟ್ ಇವಾಗ ಯಾಕೋ ನಂಗೆ ತುಪ್ಪ ಹಾಕಬೇಕು ಅನಿಸ್ತೀವಿ, ಸೊ ತುಪ್ಪ ಹಾಕಿದ್ದೀನಿ ನಾನು. ಐ ಡೋಂಟ್ ನೋ ಹೌ ಮಚ್ ಗುಡ್ ಇಟ್ ವಿಲ್ ಬಿ, ಬಟ್ ನೆಕ್ಸ್ಟ್ ಕೋಕೋ ಪೌಡರ್. ಓಕೆ, ನಾವು ಮತ್ತೆ ಒಂದೇ ಒಂದು ಪ್ರಾಡಕ್ಟ್, ದಟ್ ಇಸ್ ಜಾಗ್ರಿ. ಸ್ವಲ್ಪನೇ ಹಾಕಿ ಬಿಕಾಸ್ ಯು ಆರ್ ಜಿಮ್ಮಿ ಗೈಸ್, ಬಟ್ ಅದು ಇಲ್ಲದೆ ನಾನು ತಿನ್ನೋಕ್ಕಾಗೋದಿಲ್ಲ. ಸೊ ದಟ್ಸ್ ದ ರೀಸನ್ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಬಟ್ ಯು ಗೈಸ್ ಟ್ರೈ ಟು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಕಮ್ಮಿ ಹಾಕಿ, ತುಂಬ ಕಮ್ಮಿ ಹಾಕಿ. ನೋಡಿ ಹಿಂಗಾಗಿದೆ. ಕೋಕೋ ಪೌಡರ್ ಮತ್ತು ಬೆಲ್ಲ ಹಾಕಾದ್ಮೇಲೆ, ಆ್ಯಕ್ಚುಲಿ ಬೆಲ್ಲ ಕೂಡ ಬ್ರೌನ್, ಸೊ ಅದು ಸ್ವಲ್ಪ ಕಲರ್ ಬರಲ್ಲ, ಅದೂ ಈ ಥರನೇ ಕಪ್ಪಗೆ ಬರೋದು. ಈ ಥರ ಸಾಸೇಜ್ ಥರ ಇರಬೇಕು. ಇವಾಗೆಲ್ಲ ಬೆಲ್ಲ ಎಲ್ಲ ಆಗಿ ಇದು ಈ ಥರ ನೋಡಿ ಸಾಸೇಜ್ ಥರ ಅದಾದ್ಮೇಲೆ ನಾವು ಪುಟಿಂಗ್ ಸಮ್ ಓಟ್ಸ್. ಇಲ್ಲ, ನನ್ನ ಬಾಕ್ಸಲ್ಲಿ ಸಪ್ರೇಟ್ ಆಗಿ ತಿಕ್ಕಿದೆ. ಸೊ ಲೆಟ್ಸ್ ಪುಟ್ ದಿಸ್. ಶಟ್ ಅಪ್. ಫಸ್ಟ್ ಸ್ಟಾರ್ಟ್ ಮಾಡೋಣ. ಆಫ್ ಮಾಡ್ತೀರೋಗ ಸ್ವಲ್ಪ, ಇದನ್ನ ಆಫ್ ಮಾಡು, ಇದನ್ನ ಆಫ್ ಮಾಡು, ಸ್ಟವ್ನ ಆಫ್ ಮಾಡ್ಬಿಡೋದು. ಹಾಂ, ನಾನು ಈ ಥರ ಸ್ವಲ್ಪ ಮುದ್ದೆ ಥರ ಮಾಡಬೇಕು, ಮಾಡಿಬಿಟ್ಟು ತೋರಿಸ್ತೀನಿ ರೀ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಓಟ್ಸ್ ಇಸ್ ರೆಡಿ. ಇದನ್ನ ನೀವು ಬಾರ್ ಶೇಪ್ ಅದು ಮಾಡ್ಕೊಬೋದು, ಇಲ್ಲಾಂದ್ರೆ ರೌಂಡ್ ರವೆ ಉಂಡೆ ಥರ ರೌಂಡ್ ಶೇಪ್ ಮಾಡ್ಕೊಬೋದು. ಆ್ಯಂಡ್ ಮಾರ್ನಿಂಗ್ ಯು ಕ್ಯಾನ್ ಹ್ಯಾವ್ ಇಟ್ ಆಸ್ ಅ ಬ್ರೇಕ್ಫಾಸ್ಟ್. ಸೊ ಯಾ, ದಿಸ್ ಇಸ್ ದ ರೆಸಿಪಿ. ಸೊ ಫಸ್ಟ್ ಇದನ್ನು ಕಂಟೈನರ್ ಹಾಕಲ್ಲ, ಬನ್ನಿ ನೋಡಿ. ಇದನ್ನು ಈ ಥರ ನಾನು ಬಾಲ್ ಮಾಡ್ಕೊತೀನಿ, ಬಿಕಾಸ್ ನನ್ನ ಹತ್ರ ಕಂಟೈನರ್ ಇಲ್ಲ ಬಾರ್ ಮಾಡ್ಕೊಳಕ್ಕೆ. ಸೊ ಐ ವಿಲ್ ಡೂ ದಿಸ್. ಯು ಆಲ್ ಮಸ್ಟ್ ಟ್ರೈ ಇಟ್. 5 ನಿಮಿಷದ ರೆಸಿಪಿಗೆ ನಾನು ಮಾಡಿರೋ ಇದು ಒಂದೊಂದಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಲೆಟ್ಸ್ ಕ್ಲೀನ್ ಇಟ್. ಸೊ ಗೈಸ್, ಇನ್ನೂ ನೀವು ಫೋನ್ ಹಿಡ್ಕೊಂಡು ನಿಮ್ಮ ಬೆಡ್ ಮೇಲೆ ಬಿತ್ಕೊಂಡಿದ್ದೀರಾ, ಪ್ಲೀಸ್, ದಿಸ್ ಇಸ್ ಅ ಕಾಲ್ ಟು ಗೆಟ್ ಅಪ್. ಇಟ್ಸ್ 2025. ಗೆಟ್ ಅಪ್, ವರ್ಕ್ಔಟ್, ಬಿ ಹೆಲ್ತಿ, ಆ್ಯಂಡ್ ಫಾರ್ ನೌ ಲೆಟ್ಸ್ ಗೋ. ಸೊ ಹೇ ಗೈಸ್, ಸೊ ವರ್ಕೌಟ್ ಮುಗೀತು. ಇವಾಗ ನಾವು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ನಡೆ ಮನೆಯ ಕಡೆ. ಸೊ ಮನೆಗೆ ಹೋಗೋಣ ಗೈಸ್. ಐ ಗಾಟ್ ಫ್ರೆಶ್ ಇನ್ ಆಪ್. ಸೊ ಊಟಕ್ಕೆ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಮುದ್ದೆ, ವಿ ಹ್ಯಾವ್ ಸಾರು, ವಿ ಹ್ಯಾವ್ ರೈಸ್. ಲೆಟ್ಸ್ ಗೋ. ಹುಚ್ಚುಚ್ಚೋ. So yeah guys, so this was my vlog. So first time full-fledged one vlog ಮಾಡಿರೋದು. I don't know how good I've done, but I've did my best. So ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ don't forget to subscribe to my channel and hit the bell icon. I'll meet you in the next video. Until then, bye bye.